ಹಲೋ ಗೈಸ್, ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಯಾವುದೊಂದು ರಿಪೀಟೆಡ್ ನ್ಯೂಸ್ ಇಲ್ಲ ಈ ಚಾನಲ್ನಲ್ಲಿ ಅಂತ ಹೇಳ್ತಾ, ಸೊ ಗೈಸ್ ಅದನ್ನು ಮಾಡಿದೆ. ಲೆಟ್ಸ್ ದ ವಿಡಿಯೋ. ಮೊದಲನೇದಾಗಿ ಭಗೀರ ಮೂವಿ ಏನು ನಾವು ಅಂದ್ಕೊಂಡಿದ್ವಲ್ಲ ನವೆಂಬರಲ್ಲಿ ಬರುತ್ತೆ ಅಂತ, ಇದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಪೋಸ್ಟ್ಪೋನ್ ಆಗುವಂಥ ಚಾನ್ಸಸ್ ಇದೆ ಅಂತ ಮಾತಾಡ್ಕೊತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಯಾಕೆಂದರೆ ಈಗಿರೋಂಥ ಸದ್ಯದ ನ್ಯೂಸ್ ಪ್ರಕಾರ 2025ಕ್ಕೇ ರಿಲೀಸ್ ಮಾಡುವಂಥ ಚಾನ್ಸಸ್ ಇರೋವಂಥದ್ದು. ನೋಡಿ, ನನಗೆ ಗೊತ್ತು ಇಲ್ಲಿ ಎಲ್ಲ ಲೈಕ್ ಫಿಲ್ಮ್ ಚೇಂಬರ್ಸ್ ಎಲ್ಲ ಮಾತಾಡಿರಬೇಕಾದ್ರೆ ಇಂಥ ಟೈಮಲ್ಲೂ ಕೂಡ ಈ ವರ್ಷ ಮೂವಿ ರಿಲೀಸ್ ಮಾಡಲ್ಲ ಅಂತ ಏನು ಯೋಚನೆ ಮಾಡ್ತಿರಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ಆದರೆ ಮೇ ಬಿ ಅವ್ರಿಗೆ ಇಂಜುರಿ ಆಗಿರೋದ್ರಿಂದ, ಲೈಕ್ ಶೂಟಿಂಗ್ಸ್ ಎಲ್ಲ ಬಾಕಿ ಇರೋದ್ರಿಂದ ಆಗಿರಬಹುದೇನೋ ಅಂತ. ಲೈಕ್ ಫೈನಲ್ ಕಟ್ಔಟ್ ರೆಡಿ ಆಗಬೇಕು ಅಂತಂದರೆ ಈ ಒಂದು ಪೋಸ್ಟ್ಪೋನ್ ಅವರಿಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಬಟ್ ಆದರೂ ಕೂಡ ನನಗೆ ಅನ್ನಿಸ್ತಿರೋದು ನವೆಂಬರ್ಗೆ ಬರ್ಬೋದು ಅಂತ. ಯಾಕೆಂದರೆ ಇದೊಂದು ಅಫಿಷಿಯಲ್ ನ್ಯೂಸ್ ಏನಲ್ವಲ್ಲ 2025ಕ್ಕೆ ಬರುತ್ತೆ ಅಂತ, ಅದಕ್ಕೋಸ್ಕರ. ಓಕೆ, ಈಗ ಅಪ್ಡೇಟ್ ಬಂದು ಕಾಂತಾರ ಚಾಪ್ಟರ್ 1 ಆಗಿರುವಂಥದ್ದು 2025ಕ್ಕೇ ರಿಲೀಸ್ ಮಾಡಬೇಕು. ಅಫ್ಕೋರ್ಸ್ ಅವ್ರದ್ದು ಶೂಟಿಂಗ್ ಸ್ಟಾರ್ಟೇ ಆಗಿರೋದು ಇತ್ತೀಚೆಗೆ ಗುರು. ಅದರಲ್ಲಿ ನೀವು ಈಗಲೇ ಬೇಕು ಅಂದರೆ ಹೇಗೆ, 2024ಕ್ಕೆ ಬೇಕು ಅಂದರೆ ಹೇಗೆ, ಸಾಧ್ಯ ಇಲ್ಲ. ಆದರೆ ಖುಷಿ ಆಗ್ತಿರೋದೇನೆಂದರೆ ಕಾಂತಾರ ಚಾಪ್ಟರ್ 1 ಆಗಿದ ತಕ್ಷಣ, ಕಾಂತಾರ ಆಗಿದ ತಕ್ಷಣ ಚಾಪ್ಟರ್ 1 ರೆಡಿ ಮಾಡಿಕೊಂಡು ಬರೋಕ್ಕೆ ಹೊರಟಿದ್ದಾರೆ. 2025ಕ್ಕೆ ಅಂದ್ಕೊಂಡಿರೋ ಪ್ರಕಾರ ಜೂನ್ 25ನೇ ತಾರೀಕು ರಿಲೀಸ್ ಆಗುವಂಥ ಚಾನ್ಸಸ್ ಇರೋವಂಥದ್ದು. ಟೆಂಟೇಟಿವ್ ಇಲ್ಲಿ ಕೊಡ್ಬೋದು ಜೂನ್ 25 ಅಂತ 2025ಕ್ಕೆ. ಆದರೆ ಇದೊಂದು ಕನ್ಫರ್ಮ್ ನ್ಯೂಸ್ ಏನಲ್ಲ. ನಾವು ರಾಕಿಂಗ್ ಸ್ಟಾರ್ ಯಶ್ನ ಯಾವ ರೀತಿ ನೋಡ್ತೀವಿ, ಅವರ ಹೇರ್ ಸ್ಟೈಲ್, ಅವ್ರ ಬಿಯರ್ಡ್, ಅವ್ರು ಯಾವ ರೀತಿ ಅಪಿಯರೆನ್ಸಲ್ಲಿ ನೆಕ್ಸ್ಟ್ ಮೂವಿ ಕಾಣಿಸ್ಕೊಳ್ಳುತ್ತೆ ಅಂತ ಇದನ್ನು ನಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಈಗ ಪೀಕಿ ಬ್ಲೈಂಡರ್ಸ್ಗೆಲ್ಲ ಕಂಪೇರ್ ಮಾಡಿಬಿಟ್ಟು ಲೈಕ್ ಟಾಕ್ಸಿಕ್ ಮೂವಿ ಈ ರೀತಿ ಇರೋಕೆ ಹೊಟ್ಟಿದೆ ಅಂತೆಲ್ಲ ಹೇಳ್ತಿದ್ದಾರೆ, ಹೇರ್ ಸ್ಟೈಲ್ ಇದೇ ರೀತಿ ಇರುತ್ತೆ ಅಂತ. ಬಟ್ ನಾನು ಈ ಥರ ಎಲ್ಲ ಕನ್ಸಿಡರ್ ಮಾಡಲ್ಲ ಗುರು. ಈ ನ್ಯೂಸ್ನ ನಾನು ಒಪ್ಕೊಳ್ಳಲ್ಲ. ಯಾಕೆಂದರೆ ಇದನ್ನು ಮೆನ್ಷನ್ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವರ ಹೇರ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಆಗ್ತಿದೆ. ಇವ್ರು ಕವರ್ ಅಪ್ ಮಾಡಿ ನಡೀತಾ ಇದ್ದಾರೆ. ಅದೇನು ಆ ಥರ ಅಂತಲ್ಲ, ನೆಕ್ಸ್ಟ್ ಮೂವಿಲಿ ಏನು ಬರುತ್ತೆ ಅಂತ ಎಲ್ಲರಿಗೂ ಕುತೂಹಲನ ಮೂಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬಿಯರ್ಡ್ ಇದ್ದೇ ಇರುತ್ತೆ, ತೆಗೆಯಲ್ಲ. ಇದು ಅವರು KGF ಚಾಪ್ಟರ್ 2 ಕೂಡ ತೆಗೆದಾಗ ಅವರ ತಲೆಯಲ್ಲಿ ಇದ್ದಿದ್ದು ಯೋಚನೆ ಒಂದೇ, ಇಲ್ಲ ಇದು ಫೇಲ್ಯೂರ್ ಆಗುತ್ತೆ, ಇಲ್ಲಿ ಬಿಯರ್ಡ್ ಬೇಕೇ ಬೇಕಾಗುತ್ತೆ ಅಂತ. ಸೊ ಅವರಿಗೆ ಆ ಸ್ಕ್ರೀನ್ ಪ್ರೆಸೆನ್ಸ್ ಹೇಗಿರಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅದ್ರ ಮೇಲೇ ಮ್ಯಾನೇಜ್ ಮಾಡಿಕೊಂಡು ಈ ಒಂದು ಮೂವಿಲೂ ಕೂಡ ಯಾವ ರೀತಿ ಸ್ಟೈಲ್ ಬೇಕೋ ಅದಕ್ಕೆ ಅಡ್ಜಸ್ಟೆಡ್ ಮಾಡಿಕೊಂಡು ಅಪಿಯರೆನ್ಸ್ನ ಸೆಟ್ ಮಾಡ್ಕೊಂಡು ಬರ್ತಾರೆ ಅಂತಲೇ ಹೇಳ್ಬೋದು. ಕೃಷ್ಣಂ ಪ್ರಣಯ ಸಖಿ ಇದರದ್ದು ಜೂನ್ 23ನೇ ತಾರೀಕು ಒಂದು ಸಾಂಗ್ ರಿಲೀಸ್ ಆಗಿಕೊಟ್ಟಿದೆ, ಚಿನ್ನಮ್ಮ ಚಿನ್ನಮ್ಮ. ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಗೋಲ್ಡನ್ ಸ್ಟಾರ್ ಅವರ ಕಮ್ ಬ್ಯಾಕ್ ತುಂಬಾ ಬೇಕಾಗಿದೆ. ಈ ಇಂಡಸ್ಟ್ರಿಯಲ್ಲಿ ಒಂದು ರೇಂಜಿಗೆ ಆ ಒಂದು ಅಪ್ರಾಕ್ಸ್ ನಾವು ಹೇಳ್ತೀವಲ್ಲ, ಅಷ್ಟು ಕೋಟಿ ಕಲೆಕ್ಷನ್ ಆಗಿದೆ, ಇಷ್ಟು ಕೋಟಿ ಕಲೆಕ್ಷನ್ ಆಗಿದೆ ಅಂತ, ಅದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಕೊಟ್ಟವರೇನು ಇವರು. ಸೊ ಇವರು ಕಂಬ್ಯಾಕಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ಬೋದು. ಯಾವಾಗಲೂ ಗೋಲ್ಡನ್ ಸ್ಟಾರ್ ಏನೇ ಗುರು. ನಾಡಪ್ರಭು ಕೆಂಪೇಗೌಡ ನೋಡಿ, ಈ ಸಿನಿಮಾ ಏನಿದೆಯಲ್ಲ ಇದು ಯಾವುದಾದ್ರೂ ಸ್ಟಾರಿಗೆ ರೀಚ್ ಆಗಬೇಕಾಗಿತ್ತು. ಪಡ್ತಾ ಇದ್ದೀನಿ, ಯಾಕೆಂದರೆ ಇವ್ರಿಗೆ ಆ ಒಂದು ಮೂವಿ ಏನಿದೆ ಸೂಟ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಇವರು ಟ್ರೂ ರೋಲ್ನ ಪ್ಲೇ ಮಾಡ್ತೀರಿ ಅಂತ ಒಂದು ಅನಿಸಿಕೆ ನನ್ನಲ್ಲಿರುವಂಥದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದಷ್ಟು ಅಲ್ದಲ್ಲೇ ಕೆಂಪೇಗೌಡ ಅವರ ಹೆಸರಲ್ಲಿ, ಅಂದರೆ ದ ಫೌಂಡರ್ ಆಫ್ ಬ್ಯಾಂಗ್ಳೂರ್, ಇವರ ಹೆಸರಲ್ಲಿ ಇನ್ನೊಂದು ಸಿನಿಮಾ ಕೂಡ ಬರ್ತಾ ಇದೆ. ಲೈನ್ಸ್ ಎಲ್ಲ ಅದ್ಭುತವಾಗಿದೆ ಗುರು. ದ ಬರ್ತ್ ಆಫ್ ಅ ಸಿಟಿ, ಡೆತ್ ಆಫ್ ಅ ಕ್ಲಾನ್. ವಾವ್, ನಾನು ನಿಜ ಹೇಳ್ತೀನಿ, ನಾಡಪ್ರಭು ಕೆಂಪೇಗೌಡ ಟೈಟಲ್ಗಿಂತನೂ ಅದ್ಭುತವಾಗಿರುವಂಥ ಟೈಟಲ್ ಇದರಲ್ಲಿ ಬರಲಿ ಅಂತ ಕಾಯ್ತಿದ್ದೀನಿ. ಯಾಕೆಂದರೆ ಇದು ಕನ್ನಡ ಇಂಡಸ್ಟ್ರಿದೆ ಸಿನಿಮಾ ಅಲ್ವಾ. ಇದು ಕೂಡ ಕನ್ಫರ್ಮ್ ಆಗಿರುವಂಥ ಸಿನಿಮಾ, ಉಪ್ಪಿ ಸರ್ ಅವ್ರು ಮಾಡ್ತಿರೋಂಥ ಸಿನಿಮಾ ಆಗಿರುವಂಥದ್ದು. ಸೊ ಇಲ್ಲಿ ಡಾಲಿ ಧನಂಜಯ ಅವರ ನಾಡಪ್ರಭು ಕೆಂಪೇಗೌಡ ಹಾಗೆಯೇ ಈ ಮೂವಿ ಕೂಡ ಹಿಟ್ ಆಗಲಿ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಆ್ಯಂಡ್ ಈ ಮೂವಿ ಕೋರ್ ಕರ್ನಾಟಕಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ RRR ತೆಲುಗು ಜನಕ್ಕೆ ಇಷ್ಟ ಆಗಿತ್ತೋ ಅಷ್ಟೇ, ಅಂದರೆ ಇಡೀ ವರ್ಲ್ಡ್ ವೈಡ್ ಹೇಗೆ ರೀಚ್ ಆಯಿತೋ ಅಷ್ಟೇ ಇಂಪಾರ್ಟೆಂಟ್ ಕರ್ನಾಟಕ ಜನಕ್ಕೆ ಈ ಒಂದು ಸಿನಿಮಾ. ಈ ಎರಡೂ ಸಿನಿಮಾ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ಈಗ ಅಫಿಷಿಯಲ್ ಆಗಿ ಪೋಸ್ಟರ್ ಬಂದಂಥ ನಾಡಪ್ರಭು ಕೆಂಪೇಗೌಡ ಏನಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಲೆಯಲ್ಲಿ ಹಿಡ್ಕೊಳ್ಳಿ, ಈ ಮೂವಿ ಬಂದಾಗ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಡಾಲಿ ಧನಂಜಯ ಅವರ ಒಂದು ಡೆಡಿಕೇಶನ್, ಅವರ ಆ್ಯಕ್ಟಿಂಗ್, ಆಸ್ಪೈರಿಂಗ್ ಆ್ಯಕ್ಟಿಂಗ್ ಏನಿದೆ ನಿಮಗೆಲ್ಲರಿಗೂ ಗೊತ್ತಿರೋವಂಥ ವಿಷಯನೇ ಆಗಿರುವಂಥದ್ದು. ಭೀಮಾ ಮೂವಿ ಏನಿದೆ ಆಗಸ್ಟ್ 15ಗೆ ಬರುತ್ತೆ ಅಂತ ಏನು ಅಂದ್ಕೊಂಡಿದ್ವಿ, ಅದು ಈಗ ಕನ್ಫರ್ಮ್ ಆಗಿರುವಂಥದ್ದು ಆಗಸ್ಟ್ 9ಗೆ ರಿಲೀಸ್ ಮಾಡುತ್ತಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಆಗಸ್ಟ್ ಮೂವಿಗೆ ಯಾವ್ದು ಕೂರಬೇಕು ಅದೆಲ್ಲ ಕೂರ್ತಾ ಬರ್ತಾ ಇದೆಯಲ್ಲ, ಆಗ ನಮಗೆ ಗೊತ್ತಾಗುತ್ತೆ ಇನ್ನು ನೆಕ್ಸ್ಟ್ ಮೂವಿ ಯಾವ್ದು ಕೂರ್ತಾ ಬರುತ್ತೆ ಅಂತ. ಆ್ಯಂಡ್ ಭೀಮಾ ಮೂವಿ ಒಳ್ಳೆ ಟೈಮ್ಗೆ ಫಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಜುಲೈಯಲ್ಲೇ ಬಂದಿದ್ದಿದೆ, ನಮಗೆ ಸ್ವಲ್ಪ ಹೆಲ್ಪ್ ಆಗ್ತಿದೆ. ಆಸ್ ಎ ಕನ್ನಡ ಇಂಡಸ್ಟ್ರಿ, ಕನ್ನಡ ಮೂವಿ ಫ್ಯಾನ್ಸಿಗೆ ತುಂಬಾ ಇಷ್ಟ ಆಗ್ತಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಎಕ್ಸ್ಪೆಕ್ಟೆಡ್ KDದು ಡೇಟ್ಸ್ ಎಲ್ಲ ಕೊಟ್ಟಿದ್ದಾರೆ. KDದು ಫಸ್ಟ್ ಟೀಸರ್ ಆಗಸ್ಟ್ 16ಗೆ ಬರ್ಬೋದು. ಅದು ಮುಂಬೈಯಲ್ಲಿ ರಿಲೀಸ್ ಆಗುವಂಥ ಚಾನ್ಸಸ್ ಇರೋವಂಥದ್ದು. ಲೈಕ್ ಬಿಗ್ ಇವೆಂಟ್ನ ಇಡ್ತಾರೆ, ಪ್ಯಾನ್ ಇಂಡಿಯಾನ ಪ್ಲ್ಯಾನ್ ಮಾಡ್ಕೊಂಡಿರೋದು. ನೋಡೋಣ. ಫಸ್ಟ್ ಸಾಂಗ್ನ ಆಗಸ್ಟ್ 24ಗೆ ಹೈದರಾಬಾದಲ್ಲಿ
ತಲೆಗೆ ಹೋಗ್ತಾ ಇಲ್ಲ ಹೈದರಾಬಾದಲ್ಲಿ ಯಾಕಿಟ್ರು ಅಂತ. ಅದು ನೀವೇ ನಮಗೆ ಆ್ಯಸ್ ಎ ವ್ಯೂವರ್ ಆಗಿ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ನೀವೇ ತಿಳಿಸ್ಬೇಕಾಗುತ್ತೆ. ಆ್ಯಂಡ್ ಮೂವಿ ರಿಲೀಸ್ ಡಿಸೆಂಬರಿಗೆ ಆಗಿರುವಂಥದ್ದು ನಾನು ನೋಡ್ತಾ ಇದ್ದೀರಲ್ಲ, ಡಿಸೆಂಬರಿಗೆ ಬರೋಕೆ ಹೊಟ್ಟಿದೆ. KD ಕನ್ಫರ್ಮ್ಡ್ ಆಗಿರುವಂಥದ್ದು. ಇನ್ನೂ ಸಾಕಷ್ಟು ಮೂವಿಗಳು ಇದೇ ಡೇಟಲ್ಲಿ ರಿಲೀಸ್ ಆಗುತ್ತೆ. ಅಂದರೆ ಈ ಒಂದು ಮಂತಲ್ಲೇ ಸ್ವಲ್ಪ ಹಿಂದೆ ಮುಂದೆ 2-3 ವೀಕ್ಸ್ ಗ್ಯಾಪ್ ಇರೋಂಗೆ ನೋಡಿಕೊಂಡು ರಿಲೀಸ್ ಮಾಡ್ತಾರೆ. ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಡೆವಿಲ್ ಮೂವಿ ಅಂತೂ ಡಿಸೆಂಬರಲ್ಲಿ ಬರಲ್ಲ. ಆ್ಯಂಡ್ ಇಲ್ಲೊಂದು ವಿಷಯ ಏನಂದರೆ, ನಾನೀಗ ಯಾಕೆ ಈ ಡೆವಿಲ್ ಬಗ್ಗೆ ತೆಗೆದೆ ಅಂದರೆ, ಇಲ್ಲಿ ಡಿ ಬಾಸ್ ಅವ್ರ ಬಗ್ಗೆ ಒಂದು ಮಾತಾಡಬೇಕಾಗಿದೆ. ಲೈಕ್ ನನಗೊಂದು ಪೋಸ್ಟ್ ಸಿಕ್ತು, ಲೈಕ್ ಡೈರೆಕ್ಟರ್ ಆಫ್ ಪುಷ್ಪ ಅವ್ರ ಜೊತೆ ಡಿ ಬಾಸ್ ಅವರು ನಿಂತ್ಕೊಂಡಿರುವಂಥದ್ದು, ಅಂದರೆ ಕೂತ್ಕೊಂಡು ಈ ಥರ ಚರ್ಚೆ ಮಾಡ್ತಿರುವಂಥದ್ದು. ಇದ್ರ ಬಗ್ಗೆ ನನಗೆ ಡಿಸ್ಕಷನ್ ಮಾಡಬೇಕು ಅಂತ ಅನ್ನಿಸ್ತು. ಎಲ್ಲೂ ಕೂಡ ಪುಷ್ಪದ ಶೂಟಿಂಗಿಗೆ ಡಿ ಬಾಸ್ ಅವರು ಹೋಗಲಿಲ್ಲ. ಸೊ ಸ್ಪೆಷಲ್ ಎಂಟ್ರಿ ಅಂತ ಹೇಳ್ಬೋದು, ಆ ಥರ ಡಿಸ್ಟ್ರಿಬ್ಯೂಷನಿಗೋಸ್ಕರ ಮೀಟ್ ಮಾಡಿರ್ಬೋದು ಏನೋ. ಬಿಟ್ಟರೆ ಯಾವುದೇ ಕಾರಣಕ್ಕೂ ನಿಮಗೆ ಯಾವ ರೀತಿ ಹೇಳಿ, ನಾನು ಯಾವುದೇ ಕಾರಣಕ್ಕೂ ಪುಷ್ಪದಲ್ಲಿ ಇವರಿರೋದು ನಮಗೆ ಎಲ್ಲೂ ಕೂಡ ಹಿಂಟ್ ಸಿಕ್ಕಿಲ್ಲ. ನಾನು ಅದನ್ನೇ ಮತ್ತೆ ಸರ್ಚ್ ಮಾಡಿ ನೋಡಿದೆ. ಡೆವಿಲ್ ಮೂವಿಯಿಂದ KDಗೆ ಹೋಗಿರೋಂಥ ಯಾವುದೇ ಒಂದು ನ್ಯೂಸ್ ಇದುವರೆಗೂ ಸಿಕ್ಕಿಲ್ಲ. ನಾನು ಎಲ್ಲರಿಗೂ ಮೆಸೇಜ್ ಮಾಡಿ ಕೂಡ ಕೇಳಿದೆ, ನನಗೆ ಗೊತ್ತಾದರೆ ಹೇಳ್ತೀನಿ, ಕೇಳ್ಬಿಟ್ಟು ಹೇಳ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಇದುವರೆಗೂ ಅದರ ರಿಪ್ಲೈ ಬಂದಿಲ್ಲ ಅಂದರೆ ಅದರ ಅರ್ಥ ಇದುವರೆಗೂ ಅಂಥ ಅಫಿಷಿಯಲ್ ನ್ಯೂಸ್ ಅಲ್ಲಿಂದ ನಮಗೆ ಸಿಗೋಕ್ಕೆ. ಈಗ ಒಂದು ಕ್ವಶನ್ ತಲೆಯಲ್ಲಿ ಓಡ್ತಿರೋವಂಥದ್ದು, ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಕನ್ಫರ್ಮ್ ಮಾಡಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ಎಲ್ಲೂ ಕೂಡ ಅಫಿಷಿಯಲ್ ನ್ಯೂಸ್ ಆಗಲಿ ಅಥವಾ ಸೆಟ್ಟಿಂದ ಆಗಲಿ, ಡೆವಿಲ್ ಸೆಟ್ಟಿಂದ ಅವ್ರು ಈ ಶೂಟಿಂಗಿಗೆ ಹೋಗಿರೋದಾಗಲಿ, ಈ ಥರದ್ದೆಲ್ಲ ಗ್ಯಾಪ್ ಕೊಟ್ಕೊಂಡು ಹೋಗಿರೋವಂಥದ್ದಾಗಲಿ ಆಗಿಲ್ಲ. ಯಾಕೆಂದರೆ ಟೈಮ್ ಸಿಕ್ತಾಗೆಲ್ಲ ಡೆವಿಲ್ ಸಿನಿಮಾದಲ್ಲಿ ಇದ್ದಿದ್ದರಿಂದ ನನಗೆ ಏನು ಹೇಳೋಕ್ಕಾಗುತ್ತೆ ಅದನ್ನು ಹೇಳ್ತಿದ್ದೀನಿ. KD ಮೂವಿಲಾಗಲಿ ಅಥವಾ ಈ ಪುಷ್ಪ ಮೂವಿಲಾಗಲಿ ಅವ್ರು ಆ್ಯಕ್ಟ್ ಮಾಡಿರುವಂಥ ನನಗೆ ಒಂದು ಹಿಂಟ್ ಕೂಡ ಸಿಕ್ಕಿಲ್ಲ. ಆ್ಯಂಡ್ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸರ್, ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಕೇಳ್ತೀನಿ, ತನ್ನ ಗಂಡ ಮಾಡಿರೋದು ಸಾಚಾನಾ? ತನ್ನ ಗಂಡ ಮಾಡಿರೋದು ಒಳ್ಳೆ ಕೆಲಸನಾ? ಫೋಟೋಗಳು ಕಳಿಸಿದ್ದಾನೆ. ಅಮ್ಮ ಯಾಕಂತ ಮಾಡೋ ಕೆಲಸ ಮಾಡಿದಾನ ಸರ್ ಅವನು? ಬಕೆಟ್ ಹಿಡಿಯೋವಂಥ ಫ್ಯಾನ್ಸ್ ಎಲ್ಲ ಎಲ್ಲಿದ್ದಾರೆ ಈಗ? ಇಷ್ಟೆಲ್ಲ ನಡೀತಿದೆಯಲ್ಲ, ಎಲ್ಲಿದ್ದೀರಾ ಸಾರ್ ನೀವೆಲ್ಲ? ಬಂದ್ಬಿಡಿ. ತುಂಬಾ ನಿಮ್ಮ ಒಂದು ಏನೋ ನಿಮ್ಮ ಮಾತುಗಳನ್ನ ಕೇಳ್ದಲೇ ಈ ಕಿವಿ ಏನೇನೋ ಆಗ್ತಾಯಿದೆ. ಅಂದರೆ ಪುಷ್ಪ 2 ಇನ್ನು ಶೂಟಿಂಗ್ ಆಗಬೇಕಿತ್ತೇನೋ, ಅದಕ್ಕೋಸ್ಕರ ಪೋಸ್ಟ್ಪೋನ್ ಆಗಿರ್ಬೋದೇನೋ. ಹಾಗೆಯೇ ಕಲ್ಕಿ ಟ್ರೈಲರ್ ರಿಲೀಸ್ ಆಗಿತ್ತು ನಿನ್ನೆ. ತುಂಬಾ ಅದ್ಭುತವಾಗಿರುವಂಥ ಸಿನಿಮ್ಯಾಟೋಗ್ರಫಿ ಇದರಲ್ಲಿತ್ತು. ಸಲಾರ್ ಒಂದು ಬಿಲ್ಡಪ್ನ ಮೂವಿ ಆಗಿತ್ತು, ಸ್ಟೋರಿ ವೈಸ್ ಅಲ್ಲ. ಅದು ಇಲ್ಲಾದರೂ ಕೂಡ ವರ್ಕ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಬಿಗ್ಗೆಸ್ಟ್ ಕಂಬ್ಯಾಕ್ ಕೊಡೋದಕ್ಕೆ ಇಲ್ಲಿ ವರ್ಕ್ ಆಗುತ್ತೆ ಅಂತ ನನಗೆ ಅನ್ನಿಸಿರೋಂಥದ್ದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ರೆಕಮೆಂಡ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.